ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಒಂದು ಬ್ಯಾಂಕ್ಗೆ ಒಂದು ಹೋಮ್ ಲೋನ್ಗೆ ಇರ್ಬೋದು, ಇಲ್ಲಾಂದ್ರೆ ಒಂದು ಸೈಟ್ ಲೋನ್ಗೆ ನೀವೇನಾದರೂ ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕಿದ್ರೆ, ನೀವು ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕೋದ್ಮೇಲೆ ನಾನಾ ರೀತಿ ಚೆಕ್ ಮಾಡ್ಕೊಳ್ತಾರೆ, ನಾನಾ ರೀತಿ ವ್ಯಾಲಿಡೇಷನ್ ಮಾಡ್ಕೊಳ್ತಾರೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ಕೊಳ್ತಾರೆ. ಆದ್ರಿಂದ ಆ ವಿಷಯಗಳು ನಿಮಗೆ ಖಂಡಿತವಾಗಿ ಗೊತ್ತಿರಬೇಕು. ಬ್ಯಾಂಕ್ಗೆ ನೀವು ಅಪ್ಲಿಕೇಶನ್ ಹಾಕೊಟ್ಮೇಲೆ ಏನೆಲ್ಲ ವ್ಯಾಲಿಡೇಷನ್ ಮಾಡ್ಕೊಳ್ತಾರೆ ಅಂತ ನಿಮಗೆ ಮೊದಲೇ ಗೊತ್ತಿದ್ದಾಗ ನೀವು ಎಲ್ಲ ರೀತಿಯಲ್ಲೂ ನೀವು ಪ್ರಿಪೇರ್ ಆಗಿರ್ಬೋದು. ನೀವು ಒಂದು ಸೈಟ್ ತಗೊಳ್ಳೋದು ಇರ್ಬೋದು, ಇಲ್ಲಾಂದ್ರೆ ಒಂದು ಮನೆ ತಗೊಳ್ಳೋದ್ರಲ್ಲಿ ಇರ್ಬೋದು. ಈ ವಿಡಿಯೋದಲ್ಲಿ ನಿಮಗೆ 4 ಥರ ಯಾವ ರೀತಿಯಲ್ಲಿ ಬ್ಯಾಂಕ್ಗಳವರು ವ್ಯಾಲಿಡೇಷನ್ ಮಾಡ್ತಾರೆ, ನೀವು ಒಂದು ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಮೇಲೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ವ್ಯಾಲಿಡೇಷನ್ ಏನಂದ್ರೆ, ನೀವು ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಅಡ್ರೆಸ್ ಏನು ಕೊಟ್ಟಿದ್ದೀರೋ, ನಿಮ್ಮ ಅಡ್ರೆಸ್ ಇರ್ಬೋದು, ನಿಮ್ಮ ಫೋನ್ ನಂಬರ್ ಇರ್ಬೋದು, ಗ್ಯಾರಂಟರ್ ಅಡ್ರೆಸ್ ಇರ್ಬೋದು, ಅವರ ಫೋನ್ ನಂಬರ್ ಇರ್ಬೋದು, ಇಲ್ಲಾಂದರೆ ಕೋ ಅಪ್ಲಿಕೆಂಟ್ ಇರ್ಬೋದು, ಅವರ ಅಪ್ಲಿಕೇಶನು, ಅವರ ಅಡ್ರೆಸ್ಸು, ಪ್ರತಿಯೊಂದನ್ನು ಕೂಡ ಹೋಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನು ಅವರ ಮನೆಗಳ ಹತ್ರ ಹೋಗಿ ಅವ್ರು ಕೊಟ್ಟಿರೋ ಅಡ್ರೆಸ್ ಕರೆಕ್ಟ್ ಇದೆಯಾ, ಅವರು ಅದೇ ಪ್ಲೇಸಲ್ಲೇ ವಾಸ ಮಾಡ್ತಿದಾರಾ, ಎಷ್ಟು ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ, ಅವರ ಅಕ್ಕಪಕ್ಕಗಳ ಮನೆಗಳವರು ಏನು ಹೇಳ್ತಾರೆ, ಈ ಎಲ್ಲ ವಿಷಯಗಳನ್ನ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಇದನ್ನ ಬ್ಯಾಕ್ಗ್ರೌಂಡ್ ಚೆಕ್ ವ್ಯಾಲಿಡೇಷನ್ ಅಂತಾರೆ. ಈ ಬ್ಯಾಕ್ಗ್ರೌಂಡ್ ಚೆಕ್ ಬಂದ್ಬಿಟ್ಟು ನೀವಿರ್ಬೋದು, ಕೋ ಅಪ್ಲಿಕೆಂಟ್ ಇರ್ಬೋದು, ಇಲ್ಲಾಂದ್ರೆ ಗ್ಯಾರಂಟರ್ ಇರ್ಬೋದು, ಇವ್ರದ್ದೆಲ್ಲನೂ ವ್ಯಾಲಿಡೇಷನ್ ಮಾಡ್ತಾರೆ. ಈ ಮೊದಲನೇ ರಿಪೋರ್ಟ್ ಬ್ಯಾಕ್ಗ್ರೌಂಡ್ ಚೆಕ್ ರಿಪೋರ್ಟನು ನೆಗೆಟಿವ್ ಆಗಿ ಬಂದರೆ, ನೆಗೆಟಿವ್ ಅಂದಿದ ತಕ್ಷಣ ನೀವು ಆ ಪ್ಲೇಸಲ್ಲಿ ನೀವೇನು ಅಡ್ರೆಸ್ ಕೊಟ್ಟಿದ್ದೀರೋ ಅವರು ಚೆಕ್ ಮಾಡೋಕ್ಕಾಗದಿರೋದು, ಆ ಜಾಗದಲ್ಲಿ ನೀವು ಇಲ್ದಿರೋ ಇರೋದು, ನೀವು ರೀಚ್ ಆಗದಿರೋ ಇರೋದು, ಅಕ್ಕಪಕ್ಕಗಳಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಕೊಡದಿರೋ ಇರ್ಬೋದು, ಈ ಎಲ್ಲ ಕಾರಣಗಳಿಂದನೂ ಕೂಡ ಬ್ಯಾಕ್ಗ್ರೌಂಡ್ ಚೆಕ್ ಏನಾದರೂ ನೆಗೆಟಿವ್ ಬಂದಾಗ ನಿಮಗೆ ಲೋನ್ ಕೊಡೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ನೀವು ನಿಮ್ಮ ಅಡ್ರೆಸ್ ಇರ್ಬೋದು, ಕೋ ಅಪ್ಲಿಕೆಂಟ್ ಅಡ್ರೆಸ್ ಇರ್ಬೋದು, ಮತ್ತು ಗ್ಯಾರಂಟರ್ ಅಡ್ರೆಸ್ ಇರ್ಬೋದು, ಎಲ್ಲನೂ ಕರೆಕ್ಟಾಗಿ ಕೊಟ್ಟು ಆ ಅಕ್ಕಪಕ್ಕಗಳಲ್ಲೂ ಜನಗಳಿಗೆ ತಿಳಿಸ್ಕೊಟ್ಟಿದ್ರೆ ಮೊದಲೇ ಈ ಥರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕ್ಕೆ ಬರ್ತಾರೆ, ಈ ಥರ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಿದ್ದೀವಿ, ಈ ಥರ ಎಲ್ಲನೂ ನಿಮ್ಮಲ್ಲಿ ಬಂದು ಮಾತಾಡ್ಬೋದು, ಆಗ ನಮ್ಮ ಬಗ್ಗೆ ಒಳ್ಳೆಯ ಫೀಡ್ಬ್ಯಾಕ್ ಕೊಡಿ ಅಂದಾಗ ಅವ್ರಿಗೆ ಖಂಡಿತವಾಗಿ ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತೆ. ಆಗ ಬಂದ್ರೂ ಅವರು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಬಗ್ಗೆ ತಿಳಿಸ್ಕೊಡ್ತಾರೆ. ಮತ್ತೆ ಎರಡನೆಯ ಥರ ವ್ಯಾಲಿಡೇಷನ್ ಏನು ಮಾಡ್ತಾರೆ ಅಂದರೆ, ನೀವು ಹೋಮ್ ಲೋನ್ಗೆ ಅಪ್ಲಿಕೇಶನ್ ಹಾಕ್ಬೇಕಂದಾಗ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ಸ್ನೆಲ್ಲ ಕೊಟ್ಟಿರ್ತೀರ. ನಿಮಗೆ ಪ್ರತಿ ತಿಂಗಳು ಎಷ್ಟು ಆದಾಯ ಇದೆ, ಎಷ್ಟು ಲಾಸ್ ಇದೆ, ನಿಮ್ಮ ಲಯಬಿಲಿಟೀಸ್ ಏನು, ನಿಮ್ಮ ಅಸೆಟ್ಸ್ ಏನು, ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ ಬ್ಯಾಂಕ್ ಅಪ್ಲಿಕೇಶನ್ ಜೊತೆಯಲ್ಲಿ ಫಾರ್ಮ್ 16 ಕೊಟ್ಟಿರ್ಬೋದು, ಸ್ಯಾಲರಿ ಸ್ಲಿಪ್ ಕೊಟ್ಟಿರ್ಬೋದು. ಈ ಬ್ಯಾಂಕ್ ಫೈನಾನ್ಸ್ ಟೀಮ್ ಅವರು ಕಂಪ್ಲೀಟ್ ಆಗಿ ನಿಮ್ಮ ಅಸೆಟ್ಸು, ಲಯಬಿಲಿಟೀಸು, ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಎಕ್ಸ್ಪೆನ್ಸಸ್ ಬರ್ತಾ ಇದೆ, ನೀವು EMI ಕಟ್ಟೋದಕ್ಕೆ ಕೇಪಬಿಲಿಟಿ ಇದೆಯೋ ಇಲ್ಲೋ ಅಂತ ಅವ್ರು ಕಂಪ್ಲೀಟ್ ಆಗಿ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಆದ್ರಿಂದ ನೀವೇನಾದರೂ ಒಂದು ಲೋನ್ಗೆ ಅಪ್ಲಿಕೇಶನ್ ಕೊಡಬೇಕಂದಾಗ ಕರೆಕ್ಟಾಗಿ ಪ್ರತಿಯೊಂದು ಡೀಟೇಲ್ಸು ಮೆನ್ಷನ್ ಮಾಡಿ. ಇನ್ ಕೇಸ್ ನಿಮ್ಮ ಹೆಸರಲ್ಲಿ ಜಾಸ್ತಿ ಅಸೆಟ್ಸ್ ಇದ್ರು, ನಿಮ್ಮ ಗ್ಯಾರಂಟರ್ ಹೆಸರಲ್ಲೂ ಅಸೆಟ್ಸ್ ಇರ್ಬೋದು, ಇಲ್ಲಾಂದ್ರೆ ಕೋ ಅಪ್ಲಿಕೆಂಟ್ ಹೆಸರಲ್ಲಿ ಏನಾದರೂ ಅಸೆಟ್ಸ್ ಇದ್ರೆ, ಇನ್ಕಮ್ ಇದ್ರೆ, ಖಂಡಿತವಾಗಿ ಅದನ್ನು ಅಪ್ಲಿಕೇಶನಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕಂದರೆ ಅವರು ಈ ಎಲ್ಲ ವ್ಯಾಲಿಡೇಷನ್ಗಳನ್ನ ಮಾಡಿದಾಗ, ಬ್ಯಾಂಕ್ ಫೈನಾನ್ಸ್ ಟೀಮ್ ಅವರು ಈ ಎಲ್ಲ ವ್ಯಾಲಿಡೇಷನ್ಗಳು ಮಾಡಿದಾಗ ಇನ್ ಕೇಸ್ ಏನಾದರೂ ನಿಮ್ಮ ಲಯಬಿಲಿಟೀಸ್ ಜಾಸ್ತಿ ಇದ್ದು, ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಇದ್ದಾಗ ಅವರು ಲೋನ್ ಕೊಡೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಆ ಬ್ಯಾಂಕ್ಗಳವರು ಮೂರನೇ ಥರ ಯಾವ ಥರ ವ್ಯಾಲಿಡೇಷನ್ ಮಾಡ್ತಾರೆ ಅಂದರೆ, ಟೆಕ್ನಿಕಲ್ ವ್ಯಾಲಿಡೇಷನ್ ಅಂತಾರೆ. ನಾರ್ಮಲ್ ಆಗಿ ಕೆಲವು ಪರ್ಸನ್ಸು ಆ ಜಾಗಕ್ಕೆ ಬಂದು ಆ ಜಾಗದಲ್ಲಿ ಪ್ರತಿಯೊಂದು ಚೆಕ್ ಮಾಡ್ಕೊಳ್ತಾರೆ. ಆ ಪ್ರಾಪರ್ಟಿಗೆ ಎಲ್ಲ ರೀತಿಯಲ್ಲಿ ಬೌಂಡ್ರೀಸ್ ಇದೆಯಾ, ಕರೆಕ್ಟಾಗಿ ನಂಬರ್ ಪ್ಲೇಟ್ ಇದೆಯಾ, ಪ್ರತಿಯೊಂದನ್ನು ಡೀಟೇಲ್ಸು ಚೆಕ್ ಮಾಡ್ಕೊಳ್ತಾರೆ. ಅಕ್ಕಪಕ್ಕಗಳಲ್ಲಿ ಕರೆಕ್ಟಾಗಿ ಬೌಂಡ್ರೀಸ್ ಎಲ್ಲ ಸೆಟ್ ಆಗಿದೆಯಾ, ಸೆಟ್ ಬ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಬಿಟ್ಟಿದ್ದಾರಾ, ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ತಾರೆ. ಪ್ರತಿಯೊಂದನ್ನು ವ್ಯಾಲಿಡೇಟ್ ಮಾಡಿ, ಮತ್ತು ಆ ಏರಿಯಾದಲ್ಲಿ ಏನು ಪ್ರೈಸ್ ನಡೀತಾ ಇದೆ, ಏನು ಕಾಸ್ಟ್ ಇದೆ, ಇನ್ ಕೇಸ್ ಏನಾದರೂ ನೀವು ಮನೆನೇ ಬೈ ಮಾಡೋಕ್ಕೆ ಹೋಗ್ತಾ ಇದ್ದಾಗ ಆ ಮನೇನ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಚೆಕ್ ಮಾಡಿ, ಅಡಿ ಅಡಿಗೂ ಲೆಕ್ಕ ಹಾಕಿ, ಎಷ್ಟು ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಕಟ್ಟಿದ್ದಾರೆ, ಎಷ್ಟು ಕಾಸ್ಟ್ ಆಗುತ್ತೆ, ಯಾವೆಲ್ಲ ಮೆಟೀರಿಯಲ್ಸ್ ಈ ಬಿಲ್ಡಿಂಗ್ ಹಾಕಿದ್ದಾರೆ, ಯಾವ ರೀತಿ ಕನ್ಸ್ಟ್ರಕ್ಷನ್ ಇದೆ, ಯಾವ ರೀತಿ ಕ್ವಾಲಿಟಿ ಇದೆ, ಈ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕೂಡ ಈ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಟೀಮ್ ಅವರು ಚೆಕ್ ಮಾಡ್ತಾರೆ. ಈ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಟೀಮ್ ಅವರು ಇದೆಲ್ಲ ಚೆಕ್ ಮಾಡಿಕೊಂಡು ಅವರು ರಿಪೋರ್ಟ್ ಕೊಡ್ತಾರೆ. ಅವರು ರಿಪೋರ್ಟ್ ಕೊಟ್ಟು ಈ ಜಾಗದಲ್ಲಿ ಇಷ್ಟು ರೇಟ್ ಇದೆ, ಈ ಬಿಲ್ಡಿಂಗಿಗೆ ಇಷ್ಟು ರೇಟ್ ಕೊಡ್ಬೋದು, ಈ ಇದಕ್ಕೆ ಇಷ್ಟು ವ್ಯಾಲಿಡೇಷನ್ ಆಗುತ್ತೆ ಅನ್ನೋದನ್ನೆಲ್ಲನೂ ಚೆಕ್ ಮಾಡಿ ಅವರು ಬ್ಯಾಂಕ್ಗೆ ರಿಪೋರ್ಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು 1 ಕೋಟಿ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ನಾರ್ಮಲ್ ಆಗಿ ಬ್ಯಾಂಕ್ಗಳವರು ನಿಮ್ಮಿಂದ 20 ರಿಂದ 30 ಲಕ್ಷ ರೂಪಾಯಿ ಹಣನ ನೀವು ಕೊಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಬ್ಯಾಂಕ್ಗಳವರು 70 ರಿಂದ 80 ಲಕ್ಷದವರೆಗೂ ಆ ಪ್ರಾಪರ್ಟಿಗೆ ಫೈನಾನ್ಸ್ ಮಾಡ್ತಾರೆ. ಅಂದರೆ ಇನ್ ಕೇಸ್ ಏನಾದರೂ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ರಿಪೋರ್ಟು
50 ಲಕ್ಷಕ್ಕೆ ಬರೋದು 60 ಲಕ್ಷಕ್ಕೆ ಕೊಟ್ಟಿದ್ದಾರೋ, ಇಲ್ಲಾಂದರೆ 55 ಲಕ್ಷಕ್ಕೋ 65 ಲಕ್ಷಕ್ಕೋ ಇಲ್ಲಾಂದ್ರೆ 70 ಲಕ್ಷಕ್ಕೆ ಏನಾದರೂ ರೆಕಮೆಂಡ್ ಮಾಡಿದ್ರೆ ಬ್ಯಾಂಕ್ಗಳವರು ಅಷ್ಟಕ್ಕೆ ಮಾತ್ರ ಲೋನ್ ಕೊಡ್ತಾರೆ. ಇನ್ ಕೇಸ್ ಏನಾದರೂ ಅವರು ಕಡಿಮೆ ಕೊಟ್ಟರೆ ಬ್ಯಾಂಕ್ಗಳವರು ಅಷ್ಟಕ್ಕೆ ಮಾತ್ರ ಲೋನ್ ಕೊಡ್ತಾರೆ, ಅದ್ರ ಮೇಲೆ ₹1 ಜಾಸ್ತಿ ಕೊಡೋದಿಲ್ಲ. ಮತ್ತೆ 4ನೇ ಥರ ಬ್ಯಾಂಕ್ಗಳವರು ಯಾವುದು ಎವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದರೆ, ಇದು ಇಂಪಾರ್ಟೆಂಟ್ ಎವ್ಯಾಲ್ಯೂಯೇಷನ್. ಅದೇನಂದರೆ ಲೀಗಲ್ ಎವ್ಯಾಲ್ಯೂಯೇಷನ್ ಅಂತ. ಬ್ಯಾಂಕ್ಗಳವರು ಕೂಡ ಕೆಲವು ಲೀಗಲ್ ಟೀಮ್ಗಳ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ. ನೀವೇನು ಅಪ್ಲಿಕೇಶನ್ ಕೊಟ್ಟು ಅದ್ರ ಜೊತೆಲಿ ನೀವೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೋ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನೇನು ಕೊಟ್ಟಿದ್ದಾರೋ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಗಳೆಲ್ಲನೂ ಅಡ್ವೊಕೇಟ್ಸ್ಗಳಿಂದ ಅವರು ಕಂಪ್ಲೀಟಾಗಿ ಚೆಕ್ ಮಾಡಿಸ್ಕೊಡ್ತಾರೆ. ಪ್ರತಿಯೊಂದು ಚೆಕ್ ಮಾಡಿ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಡಾಕ್ಯುಮೆಂಟ್ ಬೇಕಂದಾಗ ಮತ್ತೆ ಆ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಇನ್ ಕೇಸ್ ಏನಾದರೂ ಆ ಡಾಕ್ಯುಮೆಂಟ್ಸ್ ಕೊಟ್ಟು ಅವರಿಗೆ ಕಾನ್ಫಿಡೆನ್ಸ್ ಬಂದರೆ ಇಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಲೀಗಲ್ ಆಗಿ ಎಲ್ಲ ಥರ ಟೈಟಲ್ ಕ್ಲಿಯರ್ ಆಗಿದೆ ಅಂತ ಅವರೇನಾದರೂ ರಿಪೋರ್ಟ್ ಕೊಟ್ಟಾಗ ಆಗ ಮಾತ್ರ ನಿಮಗೆ ಲೋನ್ ಸಿಗುತ್ತೆ. ಇನ್ ಕೇಸ್ ಏನಾದರೂ ಅಡ್ವೊಕೇಟ್ ಟೀಮ್ ಅವರು ಒಳ್ಳೆ ರೀತಿಯ ಫೀಡ್ಬ್ಯಾಕ್ ಕೊಟ್ಟಿಲ್ಲ, ಈ ಪ್ರಾಪರ್ಟಿಗೆ ಲೋನ್ ಸ್ಯಾಂಕ್ಷನ್ ಮಾಡಬೇಡಿ ಅಂತ ಅವರೇನಾದರೂ ರೆಕಮೆಂಡ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟ ಮೇಲೂ ಕೂಡ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಬ್ಯಾಂಕ್ಗಳವರು ನಿಮ್ಮ ಪ್ರಾಪರ್ಟಿಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ ಅಂದ್ಬಿಟ್ಟು. ಆ ಪ್ರಾಪರ್ಟಿ ಬೈ ಮಾಡೋಕೆ ಮೊದಲು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಳೋಕೆ ಮೊದಲು ನಿಮ್ಮ ಪ್ರಾಪರ್ಟಿ ಪೇಪರ್ಸ್ನ ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಳೋದು ಒಳ್ಳೆಯದು. ನಿಮ್ಮದೇ ಲಾಯರ್ ಕೈಯಲ್ಲಿ ಕರೆಕ್ಟಾಗಿ ಡೀಟೇಲ್ ಆಗಿ ಚೆಕ್ ಮಾಡಿಸ್ಕೊಂಡಾಗ ಬ್ಯಾಂಕ್ಗಳಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಆದ್ದರಿಂದ ನೀವು ಅಗ್ರಿಮೆಂಟ್ಗೆ ಎಂಟರ್ ಆಗೋಕೆ ಮೊದಲು ನಿಮ್ಮ ಲಾಯರ್ಗಳಿಂದ ಕರೆಕ್ಟಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನೂ ಚೆಕ್ ಮಾಡಿಕೊಂಡು ಅವರು ಓಕೆ ಅಂದರೆ ಒಬ್ಬರು ಲಾಯರ್ ಇರ್ಬೋದು, ಇಲ್ಲಾಂದ್ರೆ ಇಬ್ಬರು ಲಾಯರಿಂದ ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಂಡು ಇಬ್ಬರು ಲಾಯರ್ಗಳು ಕರೆಕ್ಟಾಗಿ ಒಪಿನಿಯನ್ ಕೊಟ್ಟಾಗ ಮಾತ್ರ ನೀವು ಅಗ್ರಿಮೆಂಟ್ಗೆ ಎಂಟರ್ ಆಗಿ ನೀವು ಬ್ಯಾಂಕ್ ಲೋನ್ಗೆ ಅಪ್ಲಿಕೇಶನ್ ಹಾಕೋದು ತುಂಬ ಒಳ್ಳೆಯದು. ಇಲ್ಲ ಅಂದರೆ ಅನ್ನೆಸೆಸರಿಯಾಗಿ ನೀವು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತೀರ. ನಿಮಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು, ನೀವು ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಮೇಲೆ ಯಾವೆಲ್ಲ ರೀತಿಯಲ್ಲಿ ವ್ಯಾಲಿಡೇಷನ್ ಮಾಡ್ತಾರೆ, ಯಾವೆಲ್ಲ ರೀತಿಯಲ್ಲಿ ಪ್ರೊಸೆಸ್ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅಪ್ಲಿಕೇಶನ್ನ, ನಿಮ್ಮ ಹೋಮ್ ಲೋನ್ ಅಪ್ಲಿಕೇಶನ್ನ ಅಂತ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.